ಹರಿ ಓಂ. ಧನ್ವಿತಾಸ್ ವರ್ಲ್ಡ್ ಹೆಲ್ತ್ ಇಸ್ ವೆಲ್ತ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ಸ್ವಾಗತವನ್ನು ಕೋರ್ತಾ, ಈ ದಿನ ಯೋಗದ ಪ್ರಕಾರಗಳಲ್ಲಿ ಒಂದಾದಂತಹ ಸಪ್ತಚಕ್ರಗಳಲ್ಲಿ ಒಂದು ಚಕ್ರದ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ಚಕ್ರ ಮಣಿಪುರ ಚಕ್ರ. ಮಣಿಪುರ ಚಕ್ರವನ್ನು ನಾವು ಯಾವ ರೀತಿ ಜಾಗೃತ ಮಾಡಬೇಕು, ಅದರ ಉಪಯೋಗ ಏನು, ಅದನ್ನು ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಎಲ್ಲ ವೀಕ್ಷಕರಲ್ಲಿ ಒಂದು ಮನವಿ, ಈ ಒಂದು ತರಗತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡ್ತಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಈ ದಿನದ ತರಗತಿಯನ್ನು ಪ್ರಾರಂಭ ಮಾಡೋಣ. ಸಂಗಚದ್ವಂ ಸಂವದದ್ವಂ ಸಮ್ಮೋಮನಾಂಸಿ ಚಾನತಾ ದೇವಾ ಭಾಗಂ ಯಥಾ ಪೂರ್ವೇ ಸಂಜಾನನ ಉಪಾಸತೆ ಸಂಜಾನನ ಉಪಾಸತೆ ಸಂಜಾನನ ಉಪಾಸತೆ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇಂದಿನ ಕ್ಲಾಸಲ್ಲಿ ಮೂಲಾಧಾರ ಚಕ್ರ ಹಾಗೂ ಸ್ವಾಧಿಷ್ಠಾನ ಚಕ್ರದ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಇವತ್ತು ಮಣಿಪುರ ಚಕ್ರದ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ಮಣಿಪುರ ಚಕ್ರ ನಾಭಿಯಿಂದ ಮೇಲ್ಭಾಗ, ಹೃದಯದಿಂದ ಕೆಳಭಾಗ ಇರುವ ಚಕ್ರ ಮಣಿಪುರ ಚಕ್ರ. ಮಣಿಪುರ ಚಕ್ರವನ್ನು ನಾವು ಜಾಗೃತ ಮಾಡೋದಾದರೆ ಯಾವ ರೀತಿ ಜಾಗೃತ ಮಾಡಬೇಕಪ್ಪ ಅಂತಂದರೆ, ಇದಕ್ಕೆ ಆದ ಒಂದು ತತ್ವ ಇರುತ್ತೆ, ಅಗ್ನಿ ತತ್ವ. ಮನಸ್ಸಿನಲ್ಲಿ ಹಳದಿ ಬಣ್ಣವನ್ನು ನೆನಪು ಮಾಡ್ಕೊತೀವಿ, 10 ದಳಗಳನ್ನು ಮನಸ್ಸಿಗೆ ತಂದ್ಕೊತೀವಿ. ಇದಕ್ಕೆ ಆದ ಒಂದು ಮುದ್ರೆ ಇರುತ್ತೆ, ಅದಕ್ಕೆ ರುದ್ರ ಮುದ್ರೆ ಅಂತ ಕರೀತಾರೆ. ಇದಕ್ಕೆ ಆದ ಒಂದು ಬೀಜಾಕ್ಷರ ಇರುತ್ತೆ, ಬೀಜಾಕ್ಷರ ರಂ, ರಾ 0 ರಂ. ಈ ಮಣಿಪುರ ಚಕ್ರವನ್ನು ಈ ರೀತಿ ನಾವು ಜಾಗೃತ ಮಾಡಬೇಕಾಗುತ್ತೆ. ಮನಸ್ಸಿನಲ್ಲೇ ಹಳದಿ ಬಣ್ಣವನ್ನು ನೆನಪು ಮಾಡ್ಕೊತೀವಿ. ತತ್ವ ಮತ್ತೊಮ್ಮೆ ತಿಳಿಸ್ತಾ ಹೋಗ್ತೀನಿ. ತತ್ವ ಅಗ್ನಿ ತತ್ವ, ದಳಗಳ ಸಂಖ್ಯೆ 10. ಇದಕ್ಕೆ ಆದ ಒಂದು ಮುದ್ರೆ ಇರುತ್ತೆ, ಅದಕ್ಕೆ ರುದ್ರ ಮುದ್ರೆ ಅಂತ ಕರೀತಾರೆ. ಈ ರುದ್ರ ಮುದ್ರೆಯಲ್ಲಿ ಇಟ್ಕೊಂತ ಬೀಜಾಕ್ಷರ ರಂ, ರಾ 0 ರಂ ಉಚ್ಚಾರಣೆ ಮಾಡ್ತಾ ನಾವು ಮುಂದುವರಿಸ್ತಾ ಹೋಗಬೇಕಾಗುತ್ತೆ. ಈ ಒಂದು ಮಣಿಪುರ ಚಕ್ರವನ್ನು ಜಾಗೃತ ಮಾಡೋದ್ರಿಂದ ನಮ್ಮ ಒಳಗಡೆ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡ್ಕೋಬಹುದು. ನಾವು ತಿನ್ನುವ ಆಹಾರ ಪದ್ಧತಿ ಇವತ್ತು ಕೆಮಿಕಲ್ ಯುಕ್ತ ಆಗಿದೆ. ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡ್ಕೋಬಹುದು, ಅಜೀರ್ಣತೆಯನ್ನು ಕಡಿಮೆ ಮಾಡ್ಕೊತ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾ ಹೋಗ್ಬೋದು. ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೆ ಏನೆಲ್ಲ ಪ್ರಾಬ್ಲಮ್ಗಳು ಆಗ್ತವೆ, ಏನೆಲ್ಲ ಸಮಸ್ಯೆಗಳಾಗ್ತವೆ ಅನ್ನೋದನ್ನು ನಾವೆಲ್ಲರೂ ಸಹ ತಿಳ್ಕೊಂಡಿರ್ತೀವಿ. ಅಂತಹ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡ್ತಾ ಹೋಗ್ಬೋದು. ಜೊತೆಗೆ ಲಿವರ್ನಲ್ಲಿ ಇರುವ ಒಂದು ಕೊಲೆಸ್ಟ್ರಾಲನ್ನು ಹೊರತೆಗಿಬಹುದು. ಈ ಒಂದು ಮುದ್ರೆಯನ್ನು ಮಣಿಪುರ ಚಕ್ರವನ್ನು ನಾವು ಇದನ್ನು ಜಾಗೃತ ಮಾಡೋದ್ರಿಂದ, ಮಣಿಪುರ ಚಕ್ರವನ್ನು ಜಾಗೃತ ಮಾಡೋದ್ರಿಂದ ಇಷ್ಟೆಲ್ಲ ಉಪಯೋಗಗಳನ್ನು ನಾವು ಪಡ್ಕೊತಾ ಹೋಗ್ಬೋದು. ಜಠರಾಗ್ನಿ ಒಳಗಡೆ ಇರುವ ಸಮಸ್ಯೆಗಳನ್ನು ಸಹ ನಿವಾರಣೆ ಮಾಡ್ತಾ ಹೋಗ್ಬೋದು ಈ ಒಂದು ಮಣಿಪುರ ಚಕ್ರವನ್ನು ಜಾಗೃತ ಮಾಡೋದ್ರಿಂದ. ಮಣಿಪುರ ಚಕ್ರವನ್ನು ಇವತ್ತು ಜಾಗೃತ ಮಾಡ್ತಾ ಹೋಗೋಣ, ಪ್ರಯತ್ನ ಮಾಡ್ತಾ ಹೋಗೋಣ. 2 ಕಣಗಳನ್ನು ಹಗುರವಾಗಿ ಮುಚ್ಚುತ್ತೀವಿ. ಮುದ್ರೆ ರುದ್ರ ಮುದ್ರೆ. ರುದ್ರ ಮುದ್ರೆಯನ್ನು ಯಾವ ರೀತಿ ಮಾಡಬೇಕಂತಪ್ಪ ಅಂತ ಅನ್ನೋದಾದರೆ, ತೋರು ಬೆರಳು ಮತ್ತು ಉಂಗುರದ ಬೆರಳನ್ನು ಹಗುರವಾಗಿ ಹೆಬ್ಬೆರಳಿಂದ ತಾಗಿಸಿ ಇಟ್ಕೋಬೇಕು. ಈ ರೀತಿ ಇಟ್ಕೋಬೇಕು. ರುದ್ರ ಮುದ್ರೆ ಅಂತ ಕರೀತಾರೆ ಇದನ್ನು. ರುದ್ರನಿಗೆ ಸಂಬಂಧಿಸಿದ ಮುದ್ರೆ ಇದು, ರುದ್ರ ಮುದ್ರೆ. 2 ಕೈಗಳನ್ನು ಈ ರೀತಿಯೇ ಇಟ್ಕೊತೀವಿ. ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ತಗೊಂತ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. 2 ಕಣ್ಣುಗಳನ್ನು ಹಗುರವಾಗಿ ಮುಚ್ಚಿರ್ತೀವಿ. ರಂ
ರಂ ರಂ ಈ ರೀತಿ ಬೀಜಾಕ್ಷರವನ್ನು ನಿರ್ದಿಷ್ಟ ಮುದ್ರೆಯೊಂದಿಗೆ ನಾವು ಉಚ್ಚಾರಣೆ ಮಾಡೋದ್ರಿಂದ ನಮ್ಮ ಮಣಿಪುರ ಚಕ್ರವನ್ನು ಜಾಗೃತ ಮಾಡ್ತಾ ಹೋಗ್ಬೋದು. ಮುಂದಿನ ತರಗತಿಗಳಲ್ಲಿ ಮುಂದಿನ ಉಳಿದಂತಹ ಚಕ್ರಗಳ ಬಗ್ಗೆ ತಿಳಿಯೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಯೋಗವನ್ನು ಮಾಡಿ, ಪ್ರಾಣಾಯಾಮ ಮಾಡಿ, ಧ್ಯಾನದ ಸ್ಥಿತಿಯಲ್ಲಿ 5 ನಿಮಿಷ ಮುಂದುವರಿತಾ ಹೋಗಿ ಅಂತ ತಿಳಿಸ್ತಾ, ಸದಾ ಆನಂದವಾಗಿರೋದಕ್ಕೆ, ಸಂತೋಷವಾಗಿರೋದಕ್ಕೆ ನಾವು ಪ್ರತಿದಿನ ಯೋಗವನ್ನು ಮಾಡಿ ಆನಂದವಾಗಿ ಇರ್ಬೋದು ಅಂತ ತಿಳಿಸ್ತಾ, ಜೊತೆಗೆ ನಮ್ಮ ಆರೋಗ್ಯವನ್ನು ಹೆಚ್ಚು ಮಾಡ್ತಾ ಹೋಗ್ಬೋದು. ಇವತ್ತಿನ ದಿನಗಳಲ್ಲಿ ಆರೋಗ್ಯವನ್ನು ಹೆಚ್ಚು ಮಾಡ್ಕೊಳ್ಳೋದೇ ಒಂದು ಸಾಧನೆ ಆಗಿದೆ. ಆದ್ದರಿಂದ ದಯಮಾಡಿ ಯೋಗವನ್ನು ಮಾಡಿ ಎಲ್ಲರೂ ಸಹ ಆನಂದವಾಗಿ ಇರಿ ಅಂತ ತಿಳಿಸ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.